ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್ ಎಮ್ದಂಡು. ಕುರ್ಚಿ ಕಿತ್ತಾಟದ ನಡುವೆ ಹೊಸ ಟ್ವಿಸ್ಟ್ ಏನಾದರೂ ಸಾಧ್ಯತೆ ಇದೆಯಾ? ಸಿದ್ದರಾಮಯ್ಯನವರು ಏಕಾಏಕಿಯಾಗಿ ದೆಹಲಿ ಪ್ರವಾಸವನ್ನ ಕೈಗೊಳ್ತಾರೆ 4 ಗಂಟೆಗೆ. ಹಾಗಾದ್ರೆ ದೆಹಲಿ ಭೇಟಿಯ ಹಿಂದಿನ ರಹಸ್ಯ ಏನು? ಕೊನೆ ಕ್ಷಣದಲ್ಲಿ ಸಿದ್ದರಾಮಯ್ಯ ಆಟ ಶುರು ಮಾಡ್ತಾರಾ? ಡಿ ಕೆ ಶಿವಕುಮಾರ್ಗೆ ಸಿಎಂ ಕುರ್ಚಿ ಸಿಗುತ್ತಾ ಅಥವಾ ಬೇರೊಬ್ಬನ ಎಂಟ್ರಿ ಆಗುತ್ತಾ, ಬೇರೊಬ್ಬ ನಾಯಕನ ಎಂಟ್ರಿ ಆಗುತ್ತಾ? ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ. ಇನ್ನೇನು ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇದೆ. ಹೊಸ ಸಿಎಂ ಯಾರು ಅಂತ ಹೇಳಿದ್ರೆ ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತಹ ಹೆಸರು ಡಿ ಕೆ ಶಿವಕುಮಾರ್. ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಪಟಾಕಿ ಸಿಡಿಸಿದ್ದಾರೆ, ಸಂಭ್ರಮಿಸ್ತಾ ಇದ್ದಾರೆ, ಸಿಹಿ ಕೂಡ ಹಂಚಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಸ್ವತಃ ಸಿದ್ದರಾಮಯ್ಯನವರ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಅವರೇ ಸಿಎಂ ಅಲ್ವಾ? ನೆಕ್ಸ್ಟ್ ಅವರೇ ಅಲ್ವಾ ಪ್ರಯತ್ನ ಪಡ್ತಾ ಇದ್ದಿದ್ದು? ಅವರೇ ಅಲ್ವಾ ಕೆಪಿಸಿಸಿ ಅಧ್ಯಕ್ಷರು? ಅವರೇ ಕೂಡ ಅಲ್ವಾ ಡಿ ಸಿ ಎಂ? ಸೊ ಸಿದ್ದರಾಮಯ್ಯ ನಂತರ ಡಿ ಕೆ ಶಿವಕುಮಾರೇ ಸಿಎಂ ಆಗ್ತಾರೆ, ಪಟ್ಟಾಭಿಷೇಕ ಆಗುತ್ತೆ, ಈ ರೀತಿಯ ಮಾತಿದೆ. ಬಟ್ ಈಗ ಈ ಎಲ್ಲಾ ಬೆಳವಣಿಗೆಗಳಿಗೆ ಟ್ವಿಸ್ಟ್ ಕೊಡುವ ಸಾಧ್ಯತೆ ಇದೆ. ಆ ಟ್ವಿಸ್ಟ್ ಕೊಡೋದು ಯಾರು ಅಂತ ಹೇಳಿದ್ರೆ ಸ್ವತಃ ಸಿದ್ದರಾಮಯ್ಯನವರು ಅಂತ ಹೇಳಲಾಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಇವತ್ತು ರಾಜ್ಯಪಾಲರಿಗೆ ರಾಜೀನಾಮೆ ಕೊಟ್ಟು ನೇರವಾಗಿ ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ. ರಾಹುಲ್ ಗಾಂಧಿಯವರನ್ನ ಭೇಟಿಯಾಗ್ತಾರೆ. ರಾಹುಲ್ ಗಾಂಧಿಯವರನ್ನ ಭೇಟಿಯಾಗಿ ಮುಂದೇನು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಹಾಗಾದ್ರೆ ಈ ಚರ್ಚೆಯಲ್ಲಿ ಅಥವಾ ರಾಹುಲ್ ಗಾಂಧಿಯವರ ಭೇಟಿಯಲ್ಲಿ ಏನೆಲ್ಲ ಮಾತುಕತೆ ಆಗುತ್ತೆ? ನಮಗೆ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಬದಲಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರನ್ನ ಹೇಳುವ ಸಾಧ್ಯತೆ ಇದೆಯಂತೆ. ಅದಕ್ಕೆ ರೀಸನ್ ಕೂಡ ಇದೆ. ಏನ್ ರೀಸನ್ ಅಂತ ಹೇಳಿದ್ರೆ ನೋಡಿ, ಮೊನ್ನೆ ಸುದೀರ್ಘ 6 ಗಂಟೆಗಳ ಕಾಲ ರಾಹುಲ್ ಗಾಂಧಿ ಸಿದ್ದರಾಮಯ್ಯನವರ ನಡುವೆ ಮಾತುಕತೆ ಆಗಿದೆ. ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವರನ್ನ ಕನ್ವಿನ್ಸ್ ಮಾಡಿದ್ದಾರೆ ರಾಜೀನಾಮೆಗೆ. ರಾಹುಲ್ ಗಾಂಧಿ ಹೇಳಿದಂತೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೂಡ ಕೊಡ್ತಾ ಇದ್ದಾರೆ. ಬಟ್ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಕೊಟ್ಟಂತ ಆಫರ್, ರಾಜ್ಯಸಭಾ ಆಫರ್ ತಿರಸ್ಕರಿಸಿದ್ದಾರೆ. ಅಂದ್ರೆ ರಾಹುಲ್ ಗಾಂಧಿ ಕೊಟ್ಟಂತ ಎಲ್ಲಾ ಆಫರ್ಗಳನ್ನ ಸಿದ್ದರಾಮಯ್ಯ ತಿರಸ್ಕರಿಸಿದ್ದಾರೆ. ಈಗ ಡಿಮ್ಯಾಂಡಿಂಗ್ ಪವರ್ ಇರೋದು ಸಿದ್ದರಾಮಯ್ಯನವರ ಬಳಿ. ರಾಹುಲ್ ಗಾಂಧಿ ಹೇಳಿದಂತೆ ರಾಜೀನಾಮೆ ಕೊಡ್ತಾ ಇದ್ದಾರೆ ಬೇಷರತ್ತಾಗಿ. ಕಳೆದ 2 ದಿನದಲ್ಲಿ ಎಲ್ಲೂ ಕೂಡ ಸಿದ್ದರಾಮಯ್ಯನವರು ಮಾತನಾಡಿಲ್ಲ, ವಿರೋಧವನ್ನ ವ್ಯಕ್ತಪಡಿಸಿಲ್ಲ, ರಾಜೀನಾಮೆಗೆ ಸಿದ್ಧ ಅಂತ ಹೇಳಿದ್ದಾರೆ. ಈಗ ಡಿಮ್ಯಾಂಡ್ ಮಾಡುವಂತಹ ಪೊಸಿಷನ್ ಅಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ. ಡಿಮ್ಯಾಂಡಿಂಗ್ ಪವರ್ ಸಿದ್ದರಾಮಯ್ಯನವರ ಕೈಯಲ್ಲಿದೆ. ಸೊ ಆ ಡಿಮ್ಯಾಂಡಿಂಗ್ ಪವರ್ ಅನ್ನ ಯೂಸ್ ಮಾಡಿಕೊಂಡು ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಬದಲಿಗೆ ಪರಮೇಶ್ವರ್ ಹೆಸರು ಹೇಳುವ ಸಾಧ್ಯತೆ ಇದೆಯಂತೆ ನೆಕ್ಸ್ಟ್ ಸಿಎಂಗೆ. ಇದ್ರ ಜೊತೆಗೆ ಮೊನ್ನೆ ನಡೆದಂತಹ ಸಭೆಯಲ್ಲಿ ರಾಹುಲ್ ಗಾಂಧಿ ಅವರು ಇಂಥವರೇ ಸಿಎಂ ಆಗ್ತಾರೆ ಅಂತ ಸಿದ್ದರಾಮಯ್ಯನವರ ಹತ್ರ ಮಾತನಾಡಿಲ್ಲ. ಇದು ಕ್ಲಾರಿಟಿ. ರಾಹುಲ್ ಗಾಂಧಿ ಹೇಳಿರೋದು ಸಿದ್ದರಾಮಯ್ಯನವರೇ ನೀವು ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಟ್ಟು ದೆಹಲಿಗೆ ಬನ್ನಿ, ಆ ನಂತರ ನೆಕ್ಸ್ಟ್ ಸಿಎಂ ಬಗ್ಗೆ ನಾವು ಮಾತನಾಡೋಣ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳಿ ಕಳಿಸಿದ್ದಾರಂತೆ. ಸೊ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ದೆಹಲಿಗೆ ಹೋದ ನಂತರ ಅಲ್ಲಿ ಸಿಎಂ ಬಗ್ಗೆ ಚರ್ಚೆ ಆಗುತ್ತೆ. ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯನವರು ಮಲ್ಲಿಕಾರ್ಜುನ್ ಖರ್ಗೆ ಇರ್ತಾರೆ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಯಾರ ಹೆಸರನ್ನ ಪ್ರಸ್ತಾಪಿಸ್ತಾರೆ ಅನ್ನೋದ್ರ ಮೇಲೆ ಮುಂದಿನ ಪಾಲಿಟಿಕ್ಸ್ ಇರುತ್ತೆ. ನೆಕ್ಸ್ಟ್ ಸಿಎಂ ಯಾರಾಗ್ತಾರೆ ಅನ್ನೋದು ಗೊತ್ತಾಗುತ್ತೆ. ಹಾಗೆ ನೋಡಿದ್ರೆ ಈಗಲೂ ಕೂಡ ಸಿದ್ದರಾಮಯ್ಯನವರ ಬಣದಲ್ಲಿರುವಂತಹ ಚರ್ಚೆ ಏನು ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರ ಮನಸ್ಸಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಸಿಎಂ ಮಾಡಬೇಕು ಅಂತ ಇದೆಯಂತೆ. ಅದಕ್ಕೆ ಕಾರಣ ಕೂಡ ಇದೆ. ಯಾಕೆ ಡಾಕ್ಟರ್ ಜಿ ಪರಮೇಶ್ವರ್ ಅಂತ ಹೇಳಿದ್ರೆ ಪರಮೇಶ್ವರ್ ಅವರು ಮತ್ತೆ ಸಿದ್ದರಾಮಯ್ಯನವರ ನಡುವೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ, ಒಂದು ಒಪ್ಪಂದದ ರೀತಿಯಲ್ಲಿ. ಏನ ಒಪ್ಪಂದ ಅಂತ ಹೇಳಿದ್ರೆ ಈ ಹಿಂದೆ 2013ರಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿದ್ರು ಡಾಕ್ಟರ್ ಜಿ ಪರಮೇಶ್ವರ್ ಅವರು.
ಅವರ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಪಕ್ಷ ಚುನಾವಣೆಗೆ ಹೋಯಿತು, ಕಾಂಗ್ರೆಸ್ ಪಕ್ಷ ಗೆಲ್ತು, ಸಿದ್ದರಾಮಯ್ಯನವರು ಸಿಎಂ ಆದ್ರು. ಸುದೀರ್ಘ 5 ವರ್ಷಗಳ ಕಾಲ ಸಿದ್ದರಾಮಯ್ಯನವರು ಸಿಎಂ ಆಗಿದ್ರು. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈಗಿನ ಡಿ ಕೆ ಶಿವಕುಮಾರ್ ರೀತಿಯಲ್ಲಿ ಸಿದ್ದರಾಮಯ್ಯನವರ ಕುರ್ಚಿಗೆ ಕಂಟಕವಾಗಿರಲಿಲ್ಲ. ಪದೇ ಪದೇ ಹೋಗಿ ನನ್ನನ್ನು ಸಿಎಂ ಮಾಡಿ, ನನ್ನನ್ನು DCM ಮಾಡಿ ಅಂತ ಹೇಳಿ ಹೇಳ್ತಾ ಇರಲಿಲ್ಲ ಪರಮೇಶ್ವರ್ ಅವರು. ಬಿಟ್ಬಿಟ್ಟಿದ್ರು ಸಿದ್ದರಾಮಯ್ಯನವರನ್ನು ತಮ್ಮ ಪಾಡಿಗೆ ತಾವು. ಸೊ ಆ ಕರ್ಟಸಿ ಸಿದ್ದರಾಮಯ್ಯನವ್ರಿಗಿದೆ. ಈಗ ಪರಮೇಶ್ವರ್ ಅವರು 2013ರಲ್ಲಿ ಈಗಿನ ಡಿ ಕೆ ಶಿವಕುಮಾರ್ ರೀತಿಯಲ್ಲಿ ನನಗೆ ಕಿರಿಕಿರಿ ಮಾಡಲಿಲ್ಲ. ಇದರ ಜೊತೆಗೆ ಈ ಬಾರಿ 2023ರಲ್ಲಿ ಸಿದ್ದರಾಮಯ್ಯನವರು ಮತ್ತೆ ಸಿಎಂ ಆಗಬೇಕು ಅಂತ ಬಂದಾಗ ಪರಮೇಶ್ವರ್ ಅವರು ಅದನ್ನ ವಿರೋಧಿಸಬಹುದಿತ್ತು. ಯಾಕೆ ವಿರೋಧಿಸಬಹುದಿತ್ತು ಅಂತ ಹೇಳಿದ್ರೆ 2019ರಲ್ಲಿ ಸಮ್ಮಿಶ್ರ ಸರ್ಕಾರ ಇದ್ದಾಗ ಪರಮೇಶ್ವರ್ ಅವರು DCM ಆಗಿದ್ರು. DCM ಆದ ನಂತರ ನೆಕ್ಸ್ಟ್ ಏನು ಸಿಎಂ ಅಲ್ವಾ? ಸೊ ಪಕ್ಷ ಅಧಿಕಾರಕ್ಕೆ ಬಂದಾಗ ಪರಮೇಶ್ವರ್ ಅವರು ಸಿಎಂ ಸೀಟನ್ನ ಕ್ಲೈಮ್ ಮಾಡಬಹುದಿತ್ತು. ಆ ರೀತಿಯಾಗಿ ಕೂಡ ಮಾಡಲಿಲ್ಲ. ಸಿದ್ದರಾಮಯ್ಯನವರು ಸಿಎಂ ಆಗಿದ್ರೆ ನನ್ನ ಒಪ್ಪಿಗೆ ಇದೆ ಅಂತ ಹೇಳಿದ್ರು ಪರಮೇಶ್ವರ್ ಅವರು. ಇದರ ಜೊತೆಗೆ ಈ ಮೂಡ ಹಗರಣ ಜೊತೆಗೆ ಕುರ್ಚಿ ಕದನ, ಈ ಬಹಿರಂಗ ಹೇಳಿಕೆಗಳ ನಡುವೆ ಪರಮೇಶ್ವರ್, HC ಮಹದೇವಪ್ಪನವರು, ಸತೀಶ್ ಜಾರಕಿಹೊಳಿ, ಅದೇ ರೀತಿಯಾಗಿ ಸಿದ್ದರಾಮಯ್ಯನವರು ಮಾತುಕತೆಯನ್ನು ನಡೆಸ್ತಾ ಇದ್ರು, ರಹಸ್ಯ ಮೀಟಿಂಗ್ಗಳನ್ನ ಮಾಡ್ತಾ ಇದ್ರು. ಆ ರಹಸ್ಯ ಮೀಟಿಂಗ್ಗಳ ಅಜೆಂಡಾ ಏನಾಗಿತ್ತು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಸಿಎಂ ಆಗಿದ್ರೆ 5 ವರ್ಷಗಳ ಕಾಲ ಇರಲಿ. ಇಫ್ ಇನ್ ಕೇಸ್ ಏನಾದರೂ ಸಿದ್ದರಾಮಯ್ಯನವರು 3 ವರ್ಷಕ್ಕೆ ಸೀಮಿತವಾಗಿ ರಾಜೀನಾಮೆ ಕೊಡೋದಾದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಿಎಂ ಆಗಬೇಕು ಅನ್ನೋದು ಈ 4 ಮಂದಿ ನಡುವೆ ಆಗಿರುವಂತಹ ಒಪ್ಪಂದ. ಸೊ ಇದೇ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಪರಮೇಶ್ವರ್ ಅವರಿಗೆ ಒಂದು ಭಾಷೆಯನ್ನು ಕೊಟ್ಟಿದ್ದಾರೆ, ಒಂದು ಪ್ರಾಮಿಸ್ ಅನ್ನ ಮಾಡಿದ್ದಾರೆ. ನೋಡಪ್ಪ, 2013ರಲ್ಲಿ ನಿನಗೆ ಸಿಎಂ ಆಗುವಂತಹ ಅವಕಾಶ ಇತ್ತು, ಆಗ್ಲಿಲ್ಲ, ನೀನು ನನಗೆ ಸಪೋರ್ಟ್ ಮಾಡಿದ್ಯಾ. ಜೊತೆಗೆ 2023ರಲ್ಲಿ ಮತ್ತೆ ನಿನಗೆ ಅವಕಾಶ ಇತ್ತು, ಆದರೂ ನನ್ನ ಸಿಎಂ ವಿಚಾರಕ್ಕೆ ಬಂದರೆ ನೀನು ನನಗೆ ಸಪೋರ್ಟ್ ಮಾಡಿದ್ಯಾ. ನನ್ನ ಜವಾಬ್ದಾರಿ ಏನು ಅಂತ ಹೇಳಿದ್ರೆ, ಹೈಕಮಾಂಡ್ ಮುಂದೆ ನಿನ್ನ ಹೆಸರನ್ನ ಹೇಳ್ತೀನಿ, ಬಟ್ ಹೈಕಮಾಂಡ್ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅಂತ ಸಿದ್ದರಾಮಯ್ಯನವರು ಪರಮೇಶ್ವರ್ ಅವರಿಗೆ ಹೇಳಿದ್ದಾರೆ. ಇದೇ ಕಾರಣಕ್ಕಾಗಿ ಪರಮೇಶ್ವರ್ ಅವರ ಬಾಡಿ ಲ್ಯಾಂಗ್ವೇಜ್ ಅನ್ನ ಕಳೆದ 3 ದಿನಗಳಲ್ಲಿ ನೀವು ಗಮನಿಸಿ, ತುಂಬಾ ಟೆನ್ಷನ್ ಏನೂ ಆಗಿಲ್ಲ, ಕಾಮ್ ಆಗಿದ್ದಾರೆ, ಕೂಲ್ ಆಗಿದ್ದಾರೆ. ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಏನ್ ಕೇಳಿದ್ರು ಕೂಡ ಅದೇ ರಿಪೀಟೆಡ್ ಆನ್ಸರ್, ಗೊತ್ತಿಲ್ಲ ಅಂತಿದ್ದಾರೆ. ಹಾಗೆ ನೋಡಿದ್ರೆ ಪರಮೇಶ್ವರ್ ಅವರಿಗೆ ಸಿದ್ದರಾಮಯ್ಯನವರ ಮೇಲೆ ಒಂದು ಕಾನ್ಫಿಡೆನ್ಸ್ ಇದೆ. ಸಿದ್ದರಾಮಯ್ಯನವರು ಸಿಎಂ ಬದಲಾವಣೆ, ಹೊಸ ಸಿಎಂ ವಿಚಾರ ಬಂದಾಗ ನನ್ನ ಹೆಸರನ್ನ ಹೇಳ್ತಾರೆ ಅಂತ ಹೇಳಿ. ಅದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಕೂಡ ಪರಮೇಶ್ವರ್ ಅವರ ಹೆಸರನ್ನ ಹೇಳುವ ಸಾಧ್ಯತೆಗಳೇ ಜಾಸ್ತಿ ಇದೆ. 4 ಗಂಟೆಗೆ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗ್ತಾರೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಸಿದ್ದರಾಮಯ್ಯನವರು, KC ವೇಣುಗೋಪಾಲ್, ಈ 4 ಜನ ಕೂಡ ಮುಂದಿನ ಸಿಎಂ ಬಗ್ಗೆ ಚರ್ಚೆ ನಡೆಸ್ತಾರೆ. ಆಗ ಸಿದ್ದರಾಮಯ್ಯನವರು ಏನಾದರೂ ಪರಮೇಶ್ವರ್ ಅವರ ಹೆಸರನ್ನೇ ಹೇಳಿದ್ರೆ ಕುರ್ಚಿ ಆಟಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಗುತ್ತೆ. DK ಶಿವಕುಮಾರ್ ಅವರ ಸಿಎಂ ಆಗುವಂತಹ ಕನಸಿಗೆ ಕೊಳ್ಳಿ ಇಟ್ಟಂಗಾಗುತ್ತೆ. ಸಿದ್ದರಾಮಯ್ಯನವರು ಏನೋ ಪರಮೇಶ್ವರ್ ಅವರ ಹೆಸರನ್ನ ಹೇಳ್ತಾರೆ, ಬಟ್ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗಿರುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್. ಸೊ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಕುತೂಹಲ ಇದೆ. ಜೊತೆಗೆ ಸಾಧಕ ಬಾಧಕಗಳ ಬಗ್ಗೆಯೂ ಕೂಡ ಚರ್ಚೆ ನಡೆಸಬೇಕಾಗುತ್ತೆ. ಏನು ಮಾಡುತ್ತೆ ಕಾಂಗ್ರೆಸ್ ಹೈಕಮಾಂಡ್? ಸಿದ್ದರಾಮಯ್ಯನವರು ಪರಮೇಶ್ವರ್ ಅವರ ಹೆಸರನ್ನ ಹೇಳಿದ್ರೆ ಏನು ಮಾಡಬಹುದು? ಹೊಸ ಸಿಎಂ ಡಾಕ್ಟರ್ ಜಿ ಪರಮೇಶ್ವರ, DK ಶಿವಕುಮಾರ, ನಿಮ್ಗೇನಿಸುತ್ತೆ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ TV ಕನ್ನಡ. ನಮಸ್ಕಾರ.